ದೆಹಲಿ ಎಕ್ಸಿಟ್ ಪೋಲ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು. ಈಗ ದೆಹಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಪಿ ಮಾರ್ಕ್ ಇಂದ ಹಿಡಿದು ನೀವು ಯಾವುದೇ ಸರ್ವೆ ಇಲ್ಲಿವರೆಗೂ ಎಕ್ಸಿಟ್ ಪೋಲ್ ನಾವು ಗಮನಿಸ್ತಾ ಇದ್ದೀವಲ್ಲ, ಅಲ್ಲಿ ಎಲ್ಲ ಕಡೆಯಲ್ಲೂ ಆಮ್ ಆದ್ಮಿ ಪಕ್ಷಕ್ಕೆ 2ನೇ ಸ್ಥಾನ, ಬಿಜೆಪಿಗೆ 1ನೇ ಸ್ಥಾನ. ಅರ್ಥಾತ್ ಬಿಜೆಪಿ ಅಧಿಕಾರ ಹಿಡಿಯಕ್ಕೆ ಎಷ್ಟು ನಂಬರ್ ಬೇಕೋ ಅಷ್ಟು ನಂಬರ್ ಸಿಗುತ್ತೆ ಅಂತ. ಕೆಲವರು 43ವರೆಗೂ ಹೋಗಿದ್ದಾರೆ ಬಿಜೆಪಿಗೆ, ಕೆಲವರು 50ವರೆಗೂ ಕೂಡ ರೀಚ್ ಆಗಿದ್ದಾರೆ, ಕೆಲವರು 36ರಿಂದ 40 ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಇರಲಿ, ಓವರಾಲ್ ಆಗಿ ಇದರ ಜಿಸ್ಟ್ ಏನು ಅಂತ ಹೇಳಿದ್ರೆ, ಕೆಲವು ಕಡೆ ಸಟ್ಟಾ ಬಜಾರ್ ಸಮೀಕ್ಷೆ ಮಾತ್ರ ಸ್ವಲ್ಪ ಆಮ್ ಆದ್ಮಿ ಪಕ್ಷಕ್ಕೆ ಖುಷಿ ಕೊಡುವಂತೆ ಕಾಣಿಸ್ತಾ ಇದೆ. ಈಕ್ವಲ್ ಅಂತ ಸಟ್ಟಾ ಬಜಾರ್ದೊಂದು ಮಾತ್ರ ಬಿಜೆಪಿ ಆಮ್ ಆದ್ಮಿ ಸಮಬಲದ ಹೋರಾಟ ಇರುತ್ತೆ ಅಂತ ಹೇಳ್ತಾ ಇದೆ. ಬಿಜೆಪಿ ಆಮ್ ಆದ್ಮಿ ಪಕ್ಷದ ಸಮಬಲದ ಹೋರಾಟ ಇರುತ್ತೆ ಅಂತ ಸಟ್ಟಾ ಬಜಾರ್ ಅಥವಾ ಬೆಟ್ಟಿಂಗ್ ಬಜಾರ್ ಇಲ್ಲಿ ಹೇಳ್ತಾ ಇದೆ. 34ರಿಂದ 36 ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ ಕೂಡ 34ರಿಂದ 36 ಬರಬಹುದು ಅಂತೇಳಿ ಸಟ್ಟಾ ಬಜಾರ್ ಮಾತ್ರ ಮಾತಾಡ್ತಾ ಇದೆ. ಇದ್ದಿದ್ದರೆ ಸ್ವಲ್ಪ ವಿಭಿನ್ನವಾಗಿ ನಮಗೆ ಕಾಣಿಸ್ತಿರೋದು ದೈನಿಕ್ ಭಾಸ್ಕರ್, ದೇಶದ ಒಂದು ಪ್ರಮುಖ ಮಾಧ್ಯಮ ಸಂಸ್ಥೆ ಇದು, ಅದು ಮಾತ್ರ ಆಮ್ ಆದ್ಮಿ ಗೆಲ್ಲುತ್ತೆ ಅಂತ ಇಲ್ಲಿವರೆಗೂ ಹೇಳಿದ್ರು. ಬಿಜೆಪಿಗೆ 23ರಿಂದ 27 ಬಂದರೆ ಜಾಸ್ತಿ. ದೈನಿಕ್ ಭಾಸ್ಕರ್ ಪ್ರಕಾರ ಆಮ್ ಆದ್ಮಿಗೆ 43ಕ್ಕೂ ಮಿಗಿಲಾಗಿ ಸೀಟ್ಗಳು ಸಿಗ್ತವೆ ಅಂತೇಳಿ ದೈನಿಕ್ ಭಾಸ್ಕರ್ ಇಲ್ಲಿ ಮಾತಾಡ್ತಾ ಇದೆ. ಕಾಂಗ್ರೆಸ್ಗೆ ಸೇಮ್, ಕಾಂಗ್ರೆಸ್ಗೆ ಯಾರು ಒಂದು ಸೀಟ್ ಮೇಲೆ ಜಾಸ್ತಿ ಕೊಡ್ತಾ ಇಲ್ಲ. ಕೇಜ್ರಿವಾಲ್ ಯಾವ್ದ್ರಿ ಎಲ್ಲಿ ಕೇಜ್ರಿವಾಲ್ ಅವರೇ ಗೆದ್ದು ಬಿಡ್ತಾರೆ ಬೇರೆ ಹೇಳ್ರಿ. ಆಯ್ತು, ಓಕೆ. ಅವರೊಬ್ರು ಇದ್ದಾರೆ, ಅಭಿಷೇಕ್ ದತ್. ಸಮೀಕ್ಷೆ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ಗೆ ಏನಾದ್ರು ಹೋಪ್ ಇದೆಯಾ ಇದರಲ್ಲಿ? ಅಲ್ಲ, ನಾವು ನೋಡಿ ಅಲ್ಲಿ ಇವತ್ತು ನಮ್ಮ ಸಂಘಟನೆಯನ್ನ ಬಲಪಡಿಸ್ತಾ ಇದೀವಿ, ಲೀಡರ್ಶಿಪ್ ಬೆಳೆಸ್ತಾ ಇದೀವಿ. ಇವಾಗ ನಮ್ಮ ಅಭಿಷೇಕ್ ದತ್ ಇದ್ದಾರೆ, ನಮ್ಮ ರಾಜ್ಯದ AICC ಉಸ್ತುವಾರಿಯಾಗಿ ಬಂದಿದ್ರು, ಇಲ್ಲಿ ಚುನಾವಣೆಗಳನ್ನ ಮಾಡಿದ್ರು. ಸೊ ಅವ್ರಿಗೆ ಇಲ್ಲಿಂದ ನಮ್ಮ ರಾಜ್ಯದಿಂದ ತುಂಬಾ ಜನ ಹೋಗ್ಬಿಟ್ಟು ಚುನಾವಣೆ ಪ್ರಚಾರವನ್ನ ಮಾಡಿದ್ದಾರೆ. ಅಭಿಷೇಕ್ ದತ್ ಒಬ್ರು ಇದ್ದಾರೆ. ಅದಾದ ನಂತರ ಇವರು ಶೀಲಾ ದೀಕ್ಷಿತ್ ಅವ್ರ ಮಗ ಸಂದೀಪ್ ದೀಕ್ಷಿತ್, ಅವ್ರಿಗೆ ಒಳ್ಳೆ ಇವತ್ತು ಬೆಂಬಲ ಸಿಗ್ತಾ ಇದೆ, ಚೆನ್ನಾಗಿ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಹೆಚ್ಚು ಅವಕಾಶಗಳಿದೆ ಅಂತ ಅನ್ನಿಸ್ತಾ ಇದೆ. ಇವ್ರು ಹೇಳ್ತಾ ಇರೋ ಸೀಟ್ ಅದೇ ಇರ್ಬೋದು. ಆಮೇಲೆ ಇನ್ನೊಂದು ನಾನು ಕೇಳೋದಿಲ್ಲಿ ಗ್ಯಾರಂಟಿ ವಿಚಾರಗಳಿದೆಯಲ್ಲ, ನೀವು ತೆಲಂಗಾಣದಲ್ಲಿ ಏನು ಮಾತಾಡಿದ್ರಿ, ಕರ್ನಾಟಕದಲ್ಲಿ ಏನು ಮಾತಾಡಿದ್ದೀರಿ, ಬೇರೆ ರಾಜ್ಯಗಳಿಗೆ ಹೋದಾಗ ಇಲ್ಲಿನ ಸಿದ್ದರಾಮಯ್ಯನವ್ರನ್ನೋ ಶಿವಕುಮಾರ್ ಅವ್ರನ್ನೋ ಕರ್ಕೊಂಡು ಹೋಗಿದ್ದೀರಿ, ಭಾಷಣಗಳನ್ನು ಮಾಡಿಸಿದ್ದೀರಿ, ಇದೇ ಥರ ನಾವು ಇಲ್ಲಿ ಕೊಡ್ತೀವಿ ಅಂತೆಲ್ಲ ಹೇಳಿದ್ದೀರಿ. ಇಲ್ಲಿ ಗ್ಯಾರಂಟಿ ಯೋಜನೆಗಳು ಮೊದಲು ಶುರು ಮಾಡ್ಕೊಂಡಿದ್ದು ನಾನು ನವಯುಗದಲ್ಲಿ ಮಾತಾಡ್ತಾ ಇದ್ದೀನಿ, ಇತ್ತೀಚಿನ ಯುಗಕ್ಕೆ ಸಂಬಂಧಪಟ್ಟದೆ ಮಾತಾಡ್ತಾ ಇದ್ದೀನಿ. ಆಮ್ ಆದ್ಮಿ ಪಾರ್ಟಿ ತೊಗೊಂಡೋದ್ರು. ಆಮ್ ಆದ್ಮಿ ಪಾರ್ಟಿ ತಗೊಂಡೋದಾಗ ಇದೇ ನರೇಂದ್ರ ಮೋದಿ ಅವರು ರೇವಡಿ ಕಲ್ಚರ್ ಅಂತ ಲೇವಡಿ ಮಾಡಿದ್ದವರು ಎಲ್ಲರಿಗಿಂತ ಜಾಸ್ತಿ ಅವರೇ ಮಾತಾಡ್ತಾರೆ. ಕೊಡ್ತೀವಿ ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಬಿಡಿ, ಅದನ್ನ ಹೈಜಾಕ್ ಮಾಡ್ಕೊಂಡ್ರು. ನೀವು ಈ ಥರದ್ದು ಮಾಡಿದ್ರಾ ಅಂತ ಜನ ಯೋಚನೆ ಮಾಡುವಷ್ಟರ ಮಟ್ಟಿಗೆ ಅವ್ರು ಹೈಜಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಫಾರ್ಮುಲಾನ ಅಂತ. ಈಗ ಅವರು ಏನೇ ಹೈಜಾಕ್ ಮಾಡಿದ್ರು ಇವತ್ತು ಒಂದು ಭಾವನೆಗಳ ಮೇಲೆ ಚುನಾವಣೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ಟ್ರಂಪ್ ಅವರು ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿ ಅವ್ರು ಮಾಡ್ತಿರುವಂತ ಮೊದಲನೇ ಕೆಲಸ ರಾಷ್ಟ್ರೀಯತೆ. ಸೊ ಅಲ್ಲಿರುವಂತ ಇಂಡಿಯನ್ಸ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ನ ಆಚೆ ಆಗ್ತಾ ಇದಾರೆ. ನಾನು ನಿಮ್ಗೊಂದು ಪಟ್ಟಿ ಹೇಳ್ಬಿಡ್ತೀನಿ. 104 ಜನ ಇವತ್ತು ಕಳಿಸಿದ್ದಾರೆ. 104 ಜನರದ್ದು ಒಂದು ಪಟ್ಟಿನಲ್ಲಿ ಗುಜರಾತ್ 33 ಜನ, ಪಂಜಾಬ್ 30 ಜನ, UP 3 ಜನ, ಹರಿಯಾಣ 33, ಚಂಡೀಗಢ 2, ಮಹಾರಾಷ್ಟ್ರ 3. ಇಡೀ ಬಿಜೆಪಿ ಗೆದ್ದಿರುವಂತ ಜಾಗ. ಮತ್ತೆ ಬಿಜೆಪಿಯ ಒಂದು ಅತಿ ಹೆಚ್ಚು ಮತವನ್ನ ಬಿಜೆಪಿ ಸ್ಟೇಟ್ಸ್ ಅಂತ ಅವರು ಹುಡುಕ್ಬಿಟ್ಟು ಆಚೆ ಹಾಕಿದ್ರು ಅಂತ ನೀವು ಹೇಳ್ತೀರಲ್ಲ. ಬಿಜೆಪಿ ಸ್ಟೇಟ್ಸ್ ಅಲ್ಲ. ಸೊ ಅಲ್ಲಿ ಡೆವಲಪ್ಮೆಂಟ್ ಇದ್ದಿದ್ರೆ ಈ 105 ಜನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಹೋಗ್ತಾ ಇರ್ಲಿಲ್ಲ. ಅಲ್ಲಿ ಡೆವಲಪ್ಮೆಂಟ್ ಇದ್ದಿದ್ರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಹತ್ರ ವಲಸೆ ಬರ್ತಾ ಇರ್ಲಿಲ್ಲ. ಅಲ್ಲಿ ನಿಜವಾಗ್ಲೂ ಬಿಜೆಪಿ ಡೆವಲಪ್ಮೆಂಟ್ ಕರ್ನಾಟಕದವರು ಯಾವತ್ತೂ ಕೂಡ ಆ ರೀತಿ ವಲಸೆ ಹೋಗೇ ಇಲ್ಲ. ಕರ್ನಾಟಕದವರು ವಲಸೆ ಹೋಗಿದ್ರೆ ಗೋವಾಗೆ ಹೋಗಿದ್ದಾರೆ, ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ, ಆ ಕಡೆ ಹೋಗಿದ್ದಾರೆ ಹೊರತು ಆ ಉತ್ತರ ಕರ್ನಾಟಕದಿಂದ ಅಲ್ಲಿಂದ ಆಚೆಗೆ ಹೋಗೇ ಇಲ್ಲ. ಸೊ ವಲಸೆ ಹೋಗುವಂತ ಮನಸ್ಥಿತಿ ಅಲ್ಲಿ ಇಲ್ವೇ ಇಲ್ಲ. ಸೊ ಇವತ್ತು ಇಷ್ಟೊಂದು ಈ 5 ರಾಜ್ಯಗಳು ನೀವು ಹಂಗಾದ್ರೆ ನಮ್ ಲಿಸ್ಟ್ ಬರ್ಬೇಕಾಗಿತ್ತಲ್ಲ. ಟ್ರಂಪ್ಗೆ ಇಷ್ಟು ರಾಜ್ಯ ಹುಡುಕಿದವ್ರಿಗೆ ಲಕ್ಷ ಚೇಂಜ್ ಭಾರತೀಯರಿದ್ದಾರೆ ಅಂತ ಮಾಹಿತಿ ಇರೋದು. ಅದನ್ನ 1.5 ಲಕ್ಷ ಜನ ಸಿಟಿಸನ್ಶಿಪ್ ನೇ ಬಿಟ್ಬಿಟ್ಟಿದ್ದಾರೆ ಈ ದೇಶದಲ್ಲಿ. ಈ ದೇಶದ ನರೇಂದ್ರ ಮೋದಿ ಅವರ ಆಡಳಿತ ಬಂದಾಗಿಂದ 1.5 ಲಕ್ಷ ಜನ ತೊರೆದು ಬಿಟ್ಟಿದ್ದಾರೆ. ನೀವೇ ಪಟ್ಟಿ ಕೊಟ್ಟಿದ್ದೀರಾ. ಸೊ ಇದ್ರ ಬಗ್ಗೆ ಚರ್ಚೆನೂ ಮಾಡಿದೀರಾ. ಸೊ ಈ ರೀತಿ ಇರುವಂತ ಇದ್ರಲ್ಲಿ ಇವತ್ತು ಏನೋ ಒಂದು ವಿಚಾರದಲ್ಲಿ ನಡೀತಾ ಇರ್ಬೋದು. ಇವತ್ತು ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿನ ಒಪ್ತಾ ಇಲ್ಲ ಜನ. ಸೊ ಇಲ್ಲಿರುವಂತ ಆಲೋಚನೆಗಳಲ್ಲಿ ಪ್ರಗತಿಪರವಾದಂತ ಆಲೋಚನೆ ಇದೆ, ಜನ ಧಾರ್ಮಿಕವಾದಂತ ಇದಕ್ಕೆ ಇದಾಗ್ತಾ ಇಲ್ಲ. ಸೊ ಅಲ್ಲಿ ಈಗ ಕುಂಭಮೇಳ ಪ್ರಶ್ನೆ ಕೇಳ್ತೀನಿ, ಎಷ್ಟು ದಿನ ಅಂತ ಈ ಬಿಜೆಪಿ ಅವರು ಅಂದ್ರೆ ಭಾವನೆಗಳು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ, ಇವರಷ್ಟು ಮಾರ್ಕೆಟಿಂಗ್ ನಮ್ಗೆ ಮಾಡಕ್ ಬರಲ್ಲ ಅಂತ ಇನ್ನು ಮುಂದಿನ ಎಷ್ಟು ಚುನಾವಣೆಗಳವರೆಗೂ ಇದೇ ಡೈಲಾಗ್ ಹಾದಿ ಬೀದಿಲಿ ಹೇಳ್ಕೊಂಡು
ಪ್ರತಿ ಸೋಲಿಗೂ ಸಮರ್ಥನೆ ಕೊಟ್ಕೊಂಡು ಇವತ್ತು ಪ್ರತಿ ನಾವು ಚುನಾವಣೆಯಲ್ಲೂ ನಾವು ಕ್ರೈಮ್ ಬೇಬಿ ತರ ಬೋತ್ ಕಡೆ ಬಂದ್ ಕಡೆ ಅಳ್ತಾ ಇರೋದು. ನಾವು ಅಳ್ತಾ ಇಲ್ವಲ್ಲ. ಅಯ್ಯೋ ಬಿಜೆಪಿ ಅವರು ಹಿಂಗ್ ಮಾಡ್ಬಿಟ್ರು, ಇಲ್ಲ, ನಾವು ಅವ್ರ ಅದನ್ನ ಭಾವನೆ ಹೇಳ್ತಾ ಇಲ್ಲ. ಮಾತಾಡ್ತಾರೆ, ಅವ್ರ ರಾಷ್ಟ್ರೀಯವಾದ ಅಂತಾರೆ. ಇಲ್ಲ, ನಾವು ಅದನ್ನ ಮಾಡ್ತಾ ಇಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಫುಲ್ ಕ್ರೈಮ್ ಬೇಬಿ. ನಮ್ಮ ರಾಜ್ಯದಲ್ಲಿ ನಾವು ಅಳ್ತಾ ಇದೀವಾ? ಓಕೆ. ನಮ್ ರಾಜ್ಯದಲ್ಲಿ ಅಥವಾ ನಾವು ವಿರೋಧ ಪಕ್ಷದಲ್ಲಿ ಇದ್ವಿ, ಏನಾದ್ವಿ? ಓಕೆ. 138 ಸೀಟ್ ಬಂದ್ವಿ. ಬಿಜೆಪಿ ಅವರು ಅಷ್ಟೆಲ್ಲ ಇದ್ ಮಾಡಿದ್ರು, ಆಪರೇಷನ್ ಕಮಲ ಮಾಡಿದ್ರು, ಅವ್ರು ನಮ್ಮವ್ರನ್ನೆಲ್ಲ ಸೇರಿಸ್ಕೊಂಡ್ರು, ಕೇಸ್ಗಳು ಹಾಕಿದ್ರು. 18 ಕೇಸ್ ಹಾಕಿರೋದು ನಮ್ಮ ಲೀಡರ್ಸ್ ಮೇಲೆ, ಸಿಎಂ DCM ಎಲ್ರ ಮೇಲೆ, ಎಲ್ಲಾರ್ದು ನಾವೇ ಕ್ಯಾಶ್ ಮಾಡಿಸಿದ್ದು. ಸೊ 18 ಮೇಕೆದಾಟು ಹೋರಾಟ ಆದಾಗ ನಮ್ಮ ನಾಯಕರುಗಳ ಮೇಲೆ ಸಣ್ಣ ಪುಟ್ಟ ಕಾರ್ಯಕರ್ತರಿಂದ ಹಿಡಿದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅರ್ಧ ಡಜನ್ ಮಂತ್ರಿಗಳು. ಸೊ ಆದ್ರೂ ನಾವು ಕೇರ್ ಮಾಡಿಲ್ಲ. ಆಮ್ ಆದ್ಮಿಗೆ ಬಹುಮತ 44-49 ಸ್ಥಾನಗಳಲ್ಲಿ ಆಮ್ ಆದ್ಮಿ ಗೆಲ್ತಾರೆ ಅಂತ ಹೇಳಿ. ಮೇಡಮ್, ನಾನು ಇಲ್ಲಿವರೆಗೂ ಕೇಳಿದ ಪ್ರಕಾರವಾಗಿ ದೈನಿಕ್ ಭಾಸ್ಕರ್, ಸಟ್ಟಾ ಬಜಾರ್, ಮೈಂಡ್ ಬ್ರಿಂಕ್, ಈ ಮೂರು ಸಮೀಕ್ಷೆಗಳಲ್ಲಿ ಆಮ್ ಆದ್ಮಿ ನಾಯಕರು ಖುಷಿ ಪಡುವಂತ ನಂಬರ್ ಕಾಣಿಸ್ತಾ ಇದೆ ಮೇಡಮ್. 44 to 49 ಒಳ್ಳೆ ಬಹುಮತ ಆಗುತ್ತೆ. ಅದು ಭಾರಿ ಬಹುಮತನೇ. ಅದು 36ಕ್ಕೆ ಸರಳ ಬಹುಮತ ಇದ್ದಾಗ ನಿಮ್ ರೀಡಿಂಗ್ ಏನ್ ಮೇಡಮ್? ಇದು ಖಂಡಿತವಾಗ್ಲೂ ಅವ್ರು ಏನೇ ಪ್ರೆಡಿಕ್ಷನ್ಸ್ ಇಲ್ಲಿ ಇದ್ರೂ ಕೂಡ ನಾವು ಹೇಳೋದು ನಮ್ಮದೇ ಆದ ಒಂದು ಕ್ಯಾಲ್ಕುಲೇಷನ್ ಇರೋದ್ರಿಂದ. ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ನೇರವಾಗಿ ಒಂದು ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ರು, ನಾವು 55ಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, 55 ಗಿಂತ ಹೆಚ್ಚು. ಹೆಣ್ಮಕ್ಕಳು, ಅಲ್ಲಿರುವಂತಹ ಹಿರಿಯರು ಎಲ್ಲ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಸರ್ಕಾರಕ್ಕೆ ನಾವು ಬಹುಮತನೂ ಸಿಗುತ್ತೆ. ಅಂದ್ರೆ ಮೋಸ್ಟ್ 70-70 ಗೆಲ್ಲುವಂತ ಸಾಧ್ಯತೆ ಇದೆ ಅನ್ನೋದನ್ನು ಸಹ ನೇರವಾಗಿ ಹೇಳಿದ್ರು. ಸೊ ಇದ್ರಲ್ಲಿ ಯಾವ್ದು ಮುಚ್ಚುಮರೆ ಇಲ್ಲ, ಯಾಕಂದ್ರೆ ಅವರೇ ಅನೌನ್ಸ್ ಮಾಡಿದ್ಮೇಲೆ. ನಾವು ಖಂಡಿತವಾಗ್ಲೂ ಇದನ್ನೆಲ್ಲ ನಾನು ಫೇಕು ಅದೆಲ್ಲ ನಾ ಹೇಳ್ತಿಲ್ಲ. ಇಟ್ ಇಸ್ ಜಸ್ಟ್ ಎಕ್ಸಿಟ್ ಪೋಲ್, ಸ್ಯಾಂಪಲ್ಸ್ ಗಳ ಬೇಸಿಸ್ ಇರ್ತದೆ. ಅದಾದ್ಮೇಲೆ ನಾವು ಮಾಡಿರೋ ಕೆಲಸದ ಮೇಲೆ ನಮಗೆ ಗ್ಯಾರಂಟಿ ಇದೆ, ಅಲ್ಲಿ ಜನ ಕೈ ಹಿಡಿತಾರೆ. ಎರಡು ಭಾಗ ಮೇಡಮ್. ಆಮ್ ಆದ್ಮಿ ಪಾರ್ಟಿನಲ್ಲಿ ನಾವು ಈ 10 ವರ್ಷಗಳು ಈ ಒಂದು ಕಾಲದ ಚುನಾವಣೆ ಗೆದ್ದಿರೋ ಕಾಲ ಒಂದಾದ್ರೆ 6 ಜನ ಮಂತ್ರಿಗಳು ಜೈಲಿಗೆ ಹೋದ್ರು. ಈ ಒಂದು ವಿಚಾರ ಮತ್ತು ಇದನ್ನ ಬಿಜೆಪಿ ಬರೀ ದೆಹಲಿ ಮಟ್ಟಕ್ಕಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸುದ್ದಿ ರೀಚ್ ಆಗುವಂತೆ ಅವ್ರ ಹೋರಾಟಗಳಿತ್ತು, ಮಾತಿತ್ತು. ಈ ನರೇಷನ್ ಅನ್ನ ಅಥವಾ ಈ ವಿಚಾರವನ್ನ ನಿಮ್ಮ ಒಳ್ಳೆ ಕೆಲಸಗಳು ನಿಜಕ್ಕೂ ಬೀಟ್ ಮಾಡ್ತಾವ ಅಂತ? ಖಂಡಿತವಾಗ್ಲೂ ಬೀಟ್ ಮಾಡುತ್ತೆ. ಇದನ್ನೊಂದು ಸಿಂಪಲ್ ಆಗಿ ನಾನು ಹೇಳ್ಬಿಡ್ತೇನೆ. 2.5 ವರ್ಷಗಳ ಹಿಂದಿನ ಕತೆ ತಗೊಂಡ್ರೆ ನಮ್ಮ ನಾಯಕರೆಲ್ಲರೂ ಒಬ್ಬೊಬ್ಬರ ಸತ್ಯೇಂದ್ರ ಜೈನ್ ಆಯ್ತು, ಮನೀಶ್ ಸಿಸೋಡೆ ಆಯ್ತು, ಸಂಜಯ್ ಸಿಂಗ್ ಅವರು, ತದನಂತರ ಅರವಿಂದ್ ಕೇಜ್ರಿವಾಲ್ ಅವ್ರನ್ನು CBI ರೈಡ್ ಮಾಡಿಸ್ತಾರೆ, ಇಡಿಗಳನ್ನ ಕಳಿಸ್ತಾರೆ, ಎಲ್ಲಾನು ಆಗುತ್ತೆ. 2 ವರ್ಷ ಅವರ ಜೈಲು ವಾಸದಲ್ಲಿನ ಐಷಾರಾಮಿತನ ಅವ್ರು ಕಾಲೊತ್ತಿಸ್ಕೋತಾ ಇದ್ರು, ಅವ್ರು ದೊಡ್ಡ ಟಿವಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದಾನು ಕೂಡ ರಾಷ್ಟ್ರ ಮಟ್ಟದಲ್ಲಿ ಪ್ರಸಾರ ಆಯ್ತು. ಅದನ್ನೇ ಹೇಳಿದ್ದು, ಅವ್ರು ಯಾವ ಮಟ್ಟಕ್ಕೆ ಪ್ರಾಪಗೆಂಡಾ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿದ್ರೆ ಅವರ ಉದ್ದೇಶ ಇದ್ದಿದ್ದಿದೆ, ಭ್ರಷ್ಟಾಚಾರ ಮುಕ್ತ ಪಕ್ಷ ನಮ್ಮದು. ಸೊ ನಾವು ಭ್ರಷ್ಟಾಚಾರ ವಿರುದ್ಧವಾಗಿ ಆಮ್ ಆದ್ಮಿ ಗೆಲುವು ಮೇಡಮ್. ಬಿ ಪ್ರಿಸೈಡ್ 46ರಿಂದ 52 ಸೀಟ್ ಆಮ್ ಆದ್ಮಿಗೆ, ಬಿಜೆಪಿಗೆ 18ರಿಂದ 23. ಕಾಂಗ್ರೆಸ್ 1 ಮೇಡಮ್. ಇಲ್ಲಿ ಯಾವ ಸಮೀಕ್ಷೆ ನೋಡಿದ್ರು ಕಾಂಗ್ರೆಸ್ 1, ಕೆಲವರಂತೂ 1 ಕೊಟ್ಟಿಲ್ಲ. ಸೊ ಅವರ ಒಂದು ಬಿಜೆಪಿ ಅವರು ಕ್ರಿಯೇಟ್ ಮಾಡಿದ್ದಂತಹ ಏನು ಅಂದ್ರೆ ಆಮ್ ಆದ್ಮಿ ಪಕ್ಷ ಇವರು ಭ್ರಷ್ಟಾಚಾರ ವಿರುದ್ಧವಾಗಿ ನಿಂತಿದಾರಲ್ಲ, ಬಹಳ ಸ್ಟ್ರಾಂಗ್ ಆಗಿ ಇತರ ಪಕ್ಕದ ರಾಜ್ಯದಲ್ಲೂ ವರ್ಟಿಕಲ್ ಎಕ್ಸ್ಪಾನ್ಷನ್ ಆಗ್ತಿರೋದ್ರಿಂದ ಇವರು ಬೇರೆ ಪಕ್ಷಗಳ ಅಂದ್ರೆ ತಮ್ಮ ಪಕ್ಷ ಇರ್ಬೋದು, ಇತರ ಪಕ್ಷಗಳಲ್ಲೂ ಯಾವ ರೀತಿ ಕರಪ್ಷನ್ ಇದೆ ಆ ಪಕ್ಷ ರೀತಿ ಇವರು ಕರಪ್ಟೆಡ್ ಅನ್ನೋದೊಂದು ಪ್ರೂವ್ ಮಾಡಬೇಕಾಗಿತ್ತು ಇವರು. ಸೊ ಹಾಗಾಗಿ 2 ವರ್ಷಗಳ ಹಿಂದೆ ಅವ್ರನ್ನ ಜೈಲಿಗೆ ಹಾಕ್ತಾರೆ ಎಲ್ಲರನ್ನು. ಎಕ್ಸೈಸ್ ಪಾಲಿಸಿ ಅಂತ ಹೇಳಿ ನಾವು ಕೇಳೋದು ಇಷ್ಟೇ, ನೀವು ಜೈಲಿಗೆ ಹಾಕಿದೀರಾ, ಟ್ರಯಲ್ಸ್ ಆಗ್ಬೇಕು, ಆಗಿದೆಯಾ? ಸಾಕ್ಷಿಗಳು ಸಿಕ್ಕಿದ್ಯಾ? ರೈಡ್ ಆದಾಗ ಬಿಡಿಗಾಸು ಸಿಕ್ಕಿಲ್ಲ. ಅದು ನೇರವಾಗಿ ಎಲ್ಲದರಲ್ಲೂ ಸಂಪೂರ್ಣ ನಾವು ಎಲ್ಲದರಲ್ಲೂ ಸಹ ವಿಚಾರಗಳು ಬಂದಿದಾವೆ. ಅದು ಒಂದೇ ವಿಚಾರ ಅಲ್ಲ, ಸುಪ್ರೀಂ ಕೋರ್ಟ್ ನಲ್ಲೇ ಹೇಳ್ತಾರೆ ಪಂಜರದ ಗಿಣಿ ಆಗಿದೆಯಾ ಅನ್ನೋದನ್ನ ಕೇಳುತ್ತೆ CBI ED. ಸೊ ಈ ರೀತಿ ಪ್ರಶ್ನೆಗಳೆಲ್ಲ ಉದ್ಭವ ಆದ್ಮೇಲೆ ಇಡೀ ದೇಶ ವ್ಯಾಪ್ತಿ ಗೊತ್ತಾಗುತ್ತೆ ಯಾವ ರೀತಿ ಬಿಜೆಪಿ ಅವರು ED CBI ಗಳನ್ನ ದುರುಪಯೋಗ ಪಡಿಸ್ಕೊಂಡು ಅವರ ಒಂದು ಆಟಕ್ಕೆ ತಕ್ಕಂತೆ ಕುಣಿಸ್ತಾ ಇದ್ದಾರೆ ಅಂತ. ಅದು ಒಂದೇ ವಿಚಾರನ, ಅದನ್ನ ಯಾವ ರೀತಿ ಇವ್ರು ಪ್ರಾಪಗೆಂಡಾ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಜೈಲಿಗೆ ಹೋಗಿ ಬಂದವರು. ಸರ್ PMLA ಆಕ್ಟೇ ಹಂಗೆ ಇರೋದು. ಸೊ ನಾವು ಎಷ್ಟೇ ಅಂದ್ರೆ ನೀವು ಅದ್ರಲ್ಲಿ ಏನು ಕನ್ವಿಕ್ಷನ್ ಅಂದ್ರೆ ನಿಮ್ಗೆ ಅಲ್ಲಿ ಪ್ರೂವ್ ಆಗಿಲ್ಲ ಅಂತ ಅಂದ್ರೆ ಮಾತ್ರ ನೀವು ಹೊರಗೆ ಬರ್ಲಿಕ್ಕೆ ಆಗುತ್ತೆ. ಈಗ ಎಲ್ಲಾಯ್ತು, ಯಾರಾದ್ರೂ ಡೆಲ್ಲಿ ಲಿಕ್ಕರ್ ಪಾಲಿಸಿ ಬಗ್ಗೆ ಇವ್ರು ಮಾತಾಡ್ತಿದಾರ, ನೀವು ಅಷ್ಟು ನಮ್ಮನ್ನ ಕರಪ್ಟೆಡ್ ಅಂತ ಹೇಳಿ ಇಲ್ಲದ ಕೇಸಲ್ಲಿ ಹಾಕಿದ್ರಲ್ಲ, ಈಗ ಮಾತಾಡ್ತಿದಾರ ಅವರು. ದಟ್ ಇಸ್ ಅ ಫಾಲ್ಸ್, ಇಟ್ ಇಸ್ ಅ ಕ್ರಿಯೇಟೆಡ್ ಪ್ರಾಪಗಂಡಾ. ಕಂಪ್ಲೀಟ್ ಆಗಿ ನಮ್ಮ ಪಕ್ಷದ ನಾಯಕರನ್ನ ಮುಗಿಸ್ಬೇಕು, ಪಕ್ಷವನ್ನ ನಿರ್ನಾಮ ಮಾಡಬೇಕು ಅನ್ನೋದೊಂದೇ ಉದ್ದೇಶ ಇತ್ತು. ಆದ್ರೂ ಸಹ ಬಿಡದೆ ಅರವಿಂದ್ ಕೇಜ್ರಿವಾಲ್ ಅವರು ಅತೀಶಿ ಅವರಿಗೆ ಹಸ್ತಾಂತರ ಮಾಡಿ
ತಾನು ರಿಸಿಗ್ನೇಷನ್ ಕೊಟ್ಟು ಪಕ್ಷವನ್ನ ಮತ್ತೆ ನಾವು ಗ್ರೌಂಡ್ ಲೆವೆಲ್ ಇಂದ ಕಟ್ಟಬೇಕು ಅಂತ ಹೇಳಿ ಅವ್ರು ಬಂದು ಮುನ್ನಡೆ ನಡೆಸಿ ಈ ಬಾರಿ ಚುನಾವಣೆಗೆ ನಿಂತಿದ್ದಾರೆ. ಈಗಲೂ ಸಹ ನಾವು ಎಲ್ಲೂ ಸಹ ನಾವು ಹೇಳ್ತಿಲ್ಲ, ನಿಮಗೆ ನಿಜವಾಗ್ಲೂ ನಮ್ಮ ಮೇಲೆ ಕರಪ್ಷನ್ ಚಾರ್ಜಸ್ ಇದೆ ಅಂತ ಹೇಳಿದ್ರೆ ಪ್ರೂವ್ ಮಾಡಿ. ನಾವೆಲ್ಲೂ ಹೆದರ್ಲಿಲ್ಲ, ನಾವೇನ್ ವಾಷಿಂಗ್ ಮಿಷಿನ್ ನಿಮ್ ವಾಷಿಂಗ್ ಮಿಷಿನ್ ಒಳಗ್ ಬಂದಿಲ್ಲ, ನಾವೆಲ್ಲೂ ಕ್ಲೀನ್ ಅಂತ ಪ್ರೂವ್ ಮಾಡ್ಕೊಳತಿಲ್ಲ. ನೀವೇ ಹೇಳಿ ಎಲ್ಲಿ ಸಿಕ್ಕಿದೆ, ಎಲ್ಲಿ ನಿಮಗೆ ಸಿಕ್ಕಿದೆ ಎವಿಡೆನ್ಸ್?